ಸಿನಿಮಾದಲ್ಲಿ ನಾವು ಆಕ್ಟ್ ಮಾಡಿದ್ರೆ ನಿರ್ದೇಶಕ ಆಲ್ರೆಡಿ ನಮ್ಗೆ ಸೆಲೆಕ್ಟ್ ಮಾಡಿರ್ತಾರೆ. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಕೋ ಡೈರೆಕ್ಟರ್ಗಳು ಅವರೇ ನಮ್ಮ ಮೊದಲನೇ ಆಡಿಯನ್ಸ್. ನನಗೆ ಫಸ್ಟ್ ಬಂದಿದ್ದು ಭೈರವಗೀತ, ಡೈಲಾಗ್ ಕಳಿಸಿದ್ರು. ಅದು ಸುಮಾರು 8 ಲೈನೋ 10 ಲೈನೋ ಇತ್ತು. ಭೈರವಗೀತೆ ಸಿನಿಮಾದಲ್ಲಿ ವಿಶೇಷ ಏನಂತಂದ್ರೆ ಎಲ್ಲರೂ ರಂಗಭೂಮಿಯವರು, ಇನ್ಕ್ಲೂಡಿಂಗ್ ಧನಂಜಯ ಅವರು ಬಂದ್ರು, ಅವರು ರಂಗಭೂಮಿಯವರು. ಫಸ್ಟ್ ಟೈಮ್ ನಾ ಹೈದರಾಬಾದ್ ಹೋಗ್ತಾ ಇರೋದು. ನನ್ನ ಜರ್ನಿಯಲ್ಲೇ ನಾನು ಅಕ್ವೆಂಟ್ ಆಗ್ಬೇಕಿತ್ತು. ಮೈಸೂರಿಂದ ಬಸ್ ಹಾಕ್ಸಿ ಆ ಕಡೆಯಿಂದ ಬಸ್ಸೇ ಬುಕ್ ಮಾಡಿದ್ರು. ಭೈರವಗೀತೆ ನಡೆದ್ರೆ ಗೊತ್ತಾಗುತ್ತೆ, ಇಷ್ಟಿಷ್ಟು ಉದ್ದ ಡೈಲಾಗ್ಗಳದು, ಒಂದೇ ಒಂದು ಕರೆಕ್ಷನ್ ಹೇಳಿಸ್ಕೊಳ್ಳಿಲ್ಲ. ಭೈರವಗೀತ ಮುಗಿಸ್ಕೊಂಡು ಬರ್ತಿದ್ದಂಗ್ಲೇ ನಾನು ತೆಲುಗು ಕಲಿತೆ. ಈಗ ನಾನು ಬರೀತೀನಿ, ಓದ್ತೀನಿ. ತಮಿಳ್ ಏನಂತಾರೆ ಫುಲ್ ಫ್ಲೆಡ್ಜ್ ಆಗಿ ನಾನು ಚೆನ್ನೈಗೆ ಅಲ್ಲೋಗಿ ಮಾಡ್ಲಿಲ್ಲ. ನಮ್ಮ ಮಫ್ತಿ ರಿಮೇಕ್ ಬತ್ತುತ್ತಲೆ ಅದ್ರಲ್ಲಿ ಮಾಡಿದೆ. ಕೆಲವೊಂದು ಸಿನಿಮಾಗಳು ನಿಮ್ದು ನೋಡಿದಾಗ, ಪಾತ್ರಗಳು ನೋಡಿದಾಗ ಈ ಪಾತ್ರ ಇನ್ನೂ ಮುಂದುವರಿಬೇಕಾಗಿತ್ತು, ಈ ಪಾತ್ರ ದೊಡ್ಡದಾಗಬೇಕಿತ್ತು. ಆಮೇಲೆ ಪ್ರತಿ ಸಲ ಒಂದಷ್ಟು ಸಿನಿಮಾಗಳು ನೋಡೋದು ನಾನು ಸಹ ನಿಮ್ಗೆ ಫೋನ್ ಮಾಡಿ, ಇಲ್ಲ ಸರ್ ನೀವು ಈ ಪಾತ್ರ ಭಾಳ ಚೆನ್ನಾಗಿದೆ, ಇನ್ನು ಸ್ವಲ್ಪ ಇರಬೇಕಿತ್ತು ಸಿನಿಮಾದಲ್ಲಿ, ಇನ್ನೂ ಮುಂದುವರಿಬೇಕಾಯ್ತು. ಆಮೇಲೆ ನಿಮಗೆ ಒಳ್ಳೇದಾಗಬೇಕು, ನೀವು ಇನ್ನೊಂದೇನೋ ಬೇರೆ ಮಾಡಬೇಕು, ನಿಮ್ಮ ಪೊಟೆನ್ಷಿಯಲ್ ಬೇರೆ ಇದೆ ಅನ್ನೋದನ್ನು ಕಳೆದ 10 ವರ್ಷಗಳಲ್ಲಿ ನಾವು ಕೂಡ ಈ ದಾರಿಯಲ್ಲಿ ಇದ್ದೀವಿ. ಅಂದರೆ ಪ್ರತಿ ಸಲ ನೋಡಿದಾಗ ಹಂಗೆ ಅನಿಸುತ್ತೆ ನಮಗೆ. ಸೊ ವೈಯಕ್ತಿಕವಾಗಿ ನಿಮಗೆ ನಿಮ್ಮೊಳಗೆ ಇರುವಂಥ ಆ ಒಂದು ಏನಂತಾರೆ ಅದಕ್ಕೆ, ಆ ಹೊಡೆದಾಟ ಏನು ಅನ್ನೋದು? ಇಲ್ಲ, ಎಲ್ಲೋ ನಿರ್ದೇಶಕರಿಗೆ ಬಿಟ್ಟಿದ್ದದು. ನಿರ್ದೇಶಕರಿಗೆ ಈ ಪಾತ್ರ ಎಲ್ಲಿಗೆ ಎಂಡ್ ಮಾಡಬೇಕು, ಎಲ್ಲಿ ಮುಂದುವರಿಸ್ಬೇಕು ಅನ್ನೋದು ಅವರೊಂದು ಆಲ್ರೆಡಿ ಒಂದು ಮಾಡ್ಕೊಂಬಿಟ್ಟಿರ್ತಾರೆ. ಬೆಳೆಸೋದು ನಿಲ್ಲಿಸೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ಅದಕ್ಕೆ ನಾವು ಬದ್ಧರಾಗಿರಬೇಕು. ಇದಿನ್ನೂ ಬೆಳಿಬೇಕಿತ್ತ, ಮತ್ತೊಂದು ಇನ್ನು ಬೆಳೆದು ಇನ್ನೇನು ಆಗಬೇಕಾಗಿತ್ತ, ಅದು ನಾನು ಮಾಡೋ ನಿರ್ದೇಶನದಲ್ಲಿ ಏನೋ ಆಗಿದ್ದರೆ ನಾನು ಮಾಡ್ಬೋದು. ಬಿಟ್ಟರೆ ಅದು ನಾವು ನಿರ್ದೇಶಕರ ಕೂಸು. ಅಂದರೆ ಸಿನಿಮಾದಿಂದ ಸಿನಿಮಾಗೆ ಆ ಥರ ಅನಿಸುತ್ತೆ. ಅಂದರೆ ಯಾವುದೋ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ನೋಡಿರ್ತಾರೆ, ಇಲ್ಲ ಇವ್ರನ್ನ ಇಟ್ಕೊಂಡು ಆ್ಯಕ್ಚುಲಿ ಹಿಂಗೆ ಮಾಡ್ಬೋದು ಅನ್ನೋ ರೀತಿಯಲ್ಲೇ ನಿಮ್ಮ ಸಿನಿಮಾದಿಂದ ಸಿನಿಮಾಗೆ ನಿಮ್ಗೆ ಕೆಲಸ ಸಿಗ್ತಿರೋದು ಕೂಡ ಅಂತ ಅನ್ಕೋತೀನಿ. ಹೌದು, ಅಲ್ಲ ಅದು ನಿಜ. ಈಗ ಒಂದು ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಿದ್ರೆ ಅಲ್ಲಿ ನಿರ್ದೇಶಕ ಆಲ್ರೆಡಿ ನಮ್ಗೆ ಸೆಲೆಕ್ಟ್ ಮಾಡಿರ್ತಾರೆ. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಕೋ ಡೈರೆಕ್ಟರ್ಗಳು, ಕ್ಯಾಮ್ರಾಮೆನ್, ಲೈಟಿಂಗ್ ಬಾಯ್ಸು, ಮೇಕಪ್ಪು ಯಾರ್ಯಾರು ಬರ್ತಾರೋ ಎಲ್ಲರೂ ಗಮನಿಸ್ತಾ ಇರ್ತಾರೆ. ಅವರೇ ನಮ್ಮ ಮೊದಲನೇ ಆಡಿಯನ್ಸ್. ನಮ್ಮ ಆಗುವಗಳನ್ನ ನಿರ್ಧಾರ ಮಾಡೋದೇ ಅವರು. ಒಂದು ಫ್ರಂಟ್ ಆಫ್ ದ ಕ್ಯಾಮ್ರಾ, ಆಮೇಲೆ ಬ್ಯಾಕ್ ಆಫ್ ದ ಕ್ಯಾಮ್ರಾದಿಂದ ಹಿಂದೆ ನಮ್ಮ ನಡವಳಿಕೆ, ನಮ್ಮ ಮಾತುಕತೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾರೆ. ಅದೇ ಜಾಸ್ತಿ. ಆಮೇಲೆ ಕ್ಯಾಮ್ರಾ ಮುಂದೆ ಹೋದಾಗ ನಾವು ಹೇಗೆ ಅಭಿನಯ ಮಾಡಿದ್ವಿ, ಇವೆರಡರಲ್ಲೂ ನಾವು ನಮ್ಮ ತೂಕವನ್ನು ಮತ್ತು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ಬಿಟ್ರೆ ಅಷ್ಟು ಸಾಕು. ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಪ್ರವೀಣ್, ಎಲ್ಲರೂ ಏನು ಸರ್ ಇಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ರಿ, ಹಿಂಗೆ ಆಗ್ಬಿಟ್ರಿ, ಹಿಂಗೆ ಹೋಗ್ಬಿಟ್ಟಿದ್ರಲ್ಲ ಅಂತ. ಇಲ್ಲ, ಸುಮ್ಮನೆ ನಾವು ಹೋಗ್ತಾ ಇದ್ದೆ, ಜೊತೆಲಿ ನಾವೆಲ್ಲ ಹೋಗ್ತಾ ಇದ್ವಿ. ನೀವೆಲ್ಲ ಹಿಡ್ಕೊಂಡು ತಳ್ಳಿಬಿಟ್ರಿ, ನಾನೆಲ್ಲ ಮುಂದೆ ಹೋದೆ. ನಾನು ಹಿಂದೆ ತಿರುಗಿ ನೋಡಿದ್ರೆ ದೂರ ಇತ್ತು, ನೀವು ಅಲ್ಲಿದ್ರಿ, ನಾನು ಮುಂದೆ ಹೋಗ್ಬಿಟ್ಟಿದ್ದೀನಿ ಅಷ್ಟೇ. ಬೇರೆ ವ್ಯತ್ಯಾಸ ನೀವೇ ತಳ್ಳಿದ್ದು, ನಾನು ಮುಂದೆ ಹೋಗಿರೋದು ಅಂತಂತ. ಅದು ಹಾಗೇ ಪ್ರವೀಣ್, ಅದು ಒಬ್ರಿಗೊಬ್ರು ಅದು ಸಹಕಾರದಲ್ಲೇ ಹೋಗೋಂಥದ್ದು ಅನಿಸಿದೆ. ಕೆಲವೊಂದು ಪಾತ್ರಗಳು ಇನ್ನೊಂಚೂರು ಬೆಳೆಸ್ಬೋದಿತ್ತಾ, ಇಲ್ಲೇನೋ ಮಾಡ್ಬೋದಿತ್ತಂತ. ಅದು ನಮ್ಮ ಅನಿಸಿಕೆ ಆಗುತ್ತೆ. ಬಟ್ ನಿರ್ದೇಶಕರು ಅದಕ್ಕೆ ಸೀಮಿತಗೊಳಿಸ್ಕೊಂಡಿರ್ತದೆ. ನೋಡಿದವ್ರು ಹಂಗಂತ ಅಂದ್ಕೊಳ್ಳೋದು ನಮ್ಮ ಭಾಗ್ಯ. ಅಂದರೆ ಸಾಕಷ್ಟು ತಿರುವುಗಳು, ಅಂದರೆ ನಿಮ್ಮನ್ನು ಬೇರೆ ಭಾಷೆ ಕರೀತಾರೆ, ಅಲ್ಲಿ ಸಿನಿಮಾಗಳು ಕೊಡ್ತಾರೆ, ಅಲ್ಲಿ ಪಾತ್ರಗಳನ್ನ ಕೊಡ್ತಾರೆ, ಮತ್ತು ಇಲ್ಲೂ ಕರೀತಾರೆ. ಅಂದರೆ ನಿಮ್ಮ ಮುಖಚಹರೆ ಇರ್ಬೋದು, ಅಥವಾ ನಿಮ್ಮ ಧ್ವನಿ ಇರ್ಬೋದು, ಅಥವಾ ನಿಮ್ಮ ಭಾವ, ನಿಮ್ಮ ಮೈಕಟ್ಟು ಇರ್ಬೋದು. ಅಂದರೆ ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತುಂಬ ಆ್ಯಪ್ಟಾಗಿ ಮತ್ತು ಸೂಟಾಗುವಂತಹ ಮೈಕಟ್ಟು, ಮುಖ. ಅದರ ಜೊತೆಗೆ ನಟನೆ ಅನ್ನೋದೊಂದಷ್ಟು ತುಂಬ ದೊಡ್ಡ ಪ್ರತಿಭೆ ಇದೆ. ಸೊ ಆ ಒಂದು ವಿಷಯಕ್ಕೆ ಆ ದಾರಿಗಳೆಲ್ಲ ಹೋಗಿ ಬಂದ್ರಿ, ಎಲ್ಲ ಊರುಗಳನ್ನೂ ಸುತ್ಕೊಂಡು ಬಂದಿದ್ದೀರಾ. ಆ ಒಂದು ಅನುಭವ ಹೇಗಿತ್ತು? ಅಂದರೆ ಈಗ ತೆಲುಗಲ್ಲಿ ಸಿನಿಮಾ ಮಾಡಿದ್ರಿ, ತಮಿಳಲ್ಲಿ ಮಾಡಿದ್ದೀನಿ, ಮಲಯಾಳಮಲ್ಲಿ ಮಾಡಿದ್ದೀನಿ. ಒಟ್ಟಾರೆ ಅಂದರೆ 4 ಭಾಷೆಯಲ್ಲಿ, ನಮ್ಮ ದಕ್ಷಿಣ ಭಾರತದ ಅಷ್ಟು ಭಾಷೆಯಲ್ಲಿ ಹೋಗಿ ಬಂದಿದ್ದೀರಿ. ಇಲ್ಲ, ಅದು ಭಾಳ ಒಳ್ಳೆ ಜರ್ನಿ. ಅದು ತುಂಬ ಖುಷಿ ಕೊಡ್ತು, ಚಾಲೆಂಜಿಂಗು ಕೂಡ. ಸದಾ ನನ್ನಲ್ಲಿ ಒಳಗಡೆ ಒಂದು ಭಯ ಇದೆ. ನಮ್ಮಲ್ಲಿ ಹೇಳಿದ ಭಯಸ್ಥ ಮನುಷ್ಯ ನಾನು. ಪ್ರತಿಯೊಂದು ಸಾರಿ, ಇವತ್ತು ಇಂಟರ್ವ್ಯೂ ಬರಬೇಕಾದ್ರೂ ಭಯದಲ್ಲೇ ಬಂದಿದ್ದೀನಿ. ಬಂದು ನಿಮ್ಮ ಜೊತೆ ಮಾತಾಡಿದ ಮೇಲೇ, ಈಗ ನೀವೆಷ್ಟೇ ನಮಗೆ ಗೆಳೆಯರಾದರು, ಗೊತ್ತಿರೋರಿದ್ದರು, ಇಷ್ಟೆಲ್ಲ ದೊಡ್ಡ 10 ವರ್ಷದ ಜರ್ನಿ ಹಿಂಗೆಲ್ಲ ಇದ್ದರು, ವಯಸ್ಸಾಗಿದ್ರು, ಎಲ್ಲ ಆಗಿದ್ರು, ಒಂದು ಭಯ ಅಂತೂ ಇದ್ದೇ ಇರ್ತದೆ. ಅಂದರೆ ಇಲ್ಲಿಗೆ ನಾವು ಅಕ್ವೆಂಟ್ ಆಗೋದು, ನಾವು ಮಾತಾಡ್ತಿರೋದು ಇಬ್ಬರೇ. ಆದರೆ ಇದು ನೀವು ರೆಡಿ ಮಾಡಿ ಹೊರಗಡೆ ಬಿಟ್ಟಾಗ ಸಾವಿರಾರು ನೋಡ್ಬೋದು, ಲಕ್ಷಾಂತರ ನೋಡ್ಬೋದು, ಕೋಟಿ ಜನ ನೋಡ್ಬೋದು ಇದನ್ನು. ಈಗ ಅವರ ಭಾವನೆಗಳಿಗೆ, ಅವರ ನೋಟಕ್ಕೆ
ದೃಷ್ಟಿಕೋನಕ್ಕೆ, ಅವರ ಅನಿಸಿಕೆಗಳಿಗೆ ನಾವೆಲ್ಲೂ ಧಕ್ಕೆ ತರದ ರೀತಿಯಲ್ಲಿ ನಮ್ಮ ವರ್ತನೆ ಮತ್ತು ನಮ್ಮ ಮಾತು ನಡವಳಿಕೆ ಇರಬೇಕಾಗತ್ತೆ. ನಾವು ಆಫ್ ದ ಸ್ಕ್ರೀನ್ ನಾವು ಎಷ್ಟಾರು ಏನಾರು ಇರೋ. ಸೊ ಈ ರೀತಿ ಒಂದು ಭಯಸ್ಥ ಮನುಷ್ಯ ನಾನು. ನನಗೆ ಫಸ್ಟು ಬಂದಿದ್ದು ಭೈರವಗೀತ, ಹೊರಗಡೆಗೆ ಬಂದಿದ್ದು ಭೈರವಗೀತ RGV ಕಂಪ್ನಿಯಿಂದ, ರಾಮ್ ಗೋಪಾಲ್ ಅವರಿಂದ. ಅದು ಕೂಡ ಒಂದು ದೊಡ್ಡ ಕತೆ. ನಮ್ಮಲ್ಲಿ ಸಾಯಿ ಅಂದ್ಬಿಟ್ಟು ಡೈರೆಕ್ಟ್ರ್ ಇದ್ದಾರೆ, ಧೈರ್ಯಂ ಸರ್ವತ ಸಾಧನ ಅಂತ ಮಾಡಿದ್ರು. ಅವ್ರು ಇನ್ನೂ ಅದು ಮಾಡಿರಲಿಲ್ಲ. ಕೋ ಡೈರೆಕ್ಟ್ರಾಗಿ ಒಂದು ಸಿನಿಮಾದ ಪರಿಚಯ ಆಗಿ ಅವರು ಅವರ ಸ್ನೇಹಿತರಿಗೆ ಹೇಳಿ, ರಮಣ ಮೂರ್ತಿ ಅಂತಂದ್ಬಿಟ್ಟು ಅವರು ಅಲ್ಲಿ ಲೈನ್ ಪ್ರೊಡ್ಯೂಸರ್ ಇದ್ದರು. ಅಲ್ಲಿ ಸುಮಾರು 36-37 ಜನ ನೋಡಿದ್ದಾರೆ ಇಡೀ ಇಂಡಿಯಾದಲ್ಲಿ ನನ್ನ ಆ ಕ್ಯಾರೆಕ್ಟ್ರಿಗೆ, ಸುಬ್ಬಾರೆಡ್ಡಿ ಕ್ಯಾರೆಕ್ಟ್ರಿಗೆ. ನೋಡಿ ಕೊನೆಗೆ ಇದು ಹಿಂಗೇನೋ ಮಾಡಿ ಕನ್ನಡದಲ್ಲಿ ಒಂದು 2 ನಟರನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಾನೊಬ್ಬ ಇದ್ದೆ. ನಾನು ಹೈದರಾಬಾದ್ಗೆ ಹೋಗಿ ಎಲ್ಲ ಆಯಿತು. ಬಂಜಾರ ಹಿಲ್ಸಲ್ಲಿ ಯಾವುದೊಂದು ಅಪಾರ್ಟ್ಮೆಂಟಲ್ಲಿ ಫೋಟೋ ಶೂಟ್ ಮಾಡಿದ್ರು. ಆಮೇಲೆ ನನಗೆ ಡೈಲಾಗ್ ಕಳಿಸಿದರು. ಅದು ಸುಮಾರು 8 ಲೈನೋ 10 ಲೈನೋ ಇತ್ತು. ಆ 10 ಲೈನ್ 8 ಲೈನ್ ನನಗೆ ಗೊತ್ತಿಲ್ಲ. ತೆಲುಗು ನನಗೆ ಬರೋದೇ ಇಲ್ಲ. ಒಂದು ಪದನೂ ನಾಲಿಗೆಯಲ್ಲಿ ನನಗೆ ಹೊರಳೇ ಇಲ್ಲ. ಅದು ಪರಿಚಯನೂ ಇಲ್ಲ ನನಗೆ. ಸುತ್ತಮುತ್ತ ಮಾತಾಡ್ತಾಯಿದ್ರು, ಅಷ್ಟು ನಾನು ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಆಮೇಲೆ ನಮ್ಮ ಸ್ನೇಹಿತರು ಒಬ್ಬರು ಇದ್ದಾರೆ ಮೈಸೂರಲ್ಲಿ. ಸೊ ಅವ್ರ ಹತ್ರ ಹೋಗಿ, ಅವರು ಅನಂತಪುರದವರು ಮೂಲದವರು. ಅವ್ರ ಹತ್ರ ಹೋಗಿ ಇದೊಂಚೂರು ಇದು ಹೇಳಿಕೊಡಿ ಇದೇನು ಅಂತ ಅಂದ್ಬಿಟ್ಟು ಅವರು ಡಿಕ್ಟೆಕ್ಟ್ ಮಾಡಿದ್ರು. ನಾನು ಕನ್ನಡದಲ್ಲಿ ಬರ್ಕೊಂಡು ಪ್ರತಿಯೊಂದಕ್ಕೂ ಅರ್ಥ ಬರ್ಕೊಂಡು ನಾನು ಅದನ್ನು ಸುಮಾರೊಂದು 300-350 ಪೇಜ್ ಇರಬೇಕು ಬರೆದಿದ್ದೀನಿ. ಆ 8 ಲೈನ್ ಅದನ್ನು ಅವರು RGV ಅವರು ಇಸ್ಕೊಂಡ್ರು. ಅದನ್ನು ಅಂದರೆ ಸಿದ್ಧಾರ್ಥ ಡೈರೆಕ್ಟ್ ಇದ್ರಲ್ಲ, ಅಲ್ಲಿ ನೋಟ್ಸ್ ನನಗೆ ಇದು ನಾನು ಇಟ್ಕೊಳ್ಬೋದಾ ಸರ್ ಇದನ್ನು, ಅದು ಇಟ್ಕೊಳ್ಳಿ ಅಂತ. ಅಂದರೆ 8 ಲೈನ್ ನನಗೆ ಬರೋದಕ್ಕೆ ಅಷ್ಟು ಪೇಜ್ ಈ ಬರೀತಾರಲ್ಲ, ಕಾಪಿರೈಟ್ ಬರೀತಾರಲ್ಲ, ಆ ರೀತಿ ಅಷ್ಟು ಬರೆದು ಅಭ್ಯಾಸ ಮಾಡಿದೆ. ಆ ಮೊದಲನೇ ಭೇಟಿನೇ ಒಂದು ರೀತಿ ರೋಚಕ. ಅದು ಅವ್ರು ಹೋಗಿ ನಾನು ಹೇಳಿದೆ, ಡೈಲಾಗ್ ಹೇಳಿ ಸರ್ ಅಂದ್ಬಿಟ್ಟು ವೀಡಿಯೋ ಕಾಸ್ಟ್ಯೂಮ್ ಹಾಕ್ಬಿಟ್ಟು ಒಂದು ಡೈಲಾಗ್ ಹೇಳಿಸಿದ್ರು. ಹೇಳಿದೆ. ಆವಾಗ ಸರ್ಕಾರ ನಡೀತಾ ಇತ್ತು, ನಾಗಾರ್ಜುನ ಅವ್ರದ್ದು, RGV ಅವ್ರದ್ದು ಮಾಡ್ತಾಯಿದ್ರು. ಅವರು ವೀಡಿಯೋ ಕಾಲ್ ಇದರಲ್ಲೇ ಅವರೇನೋ ಇದು ಸಂಭಾಷಣೆ ಮಾಡ್ಕೊಂಡು ಅದನ್ನು ಅವ್ರು ಕಾಪಿ ಮಾಡಿ ಕಳಿಸಿ ಹಂಗೇನೋ ಲೈವ್ ತೋರಿಸಿ ಅವ್ರಿಗೆ ಹಾಗೆಲ್ಲ ನಡೀತಾ ಇತ್ತು. ಓಕೆ, ಇದಾಯಿತು, ಮಧ್ಯಾಹ್ನದವರೆಗಾಯಿತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಲೈನ್ ಕೊಟ್ಟರು. ನನಗದು ತೆಲುಗೇ ಗೊತ್ತಿಲ್ಲಲ್ಲ, ಅರ್ಥನೂ ಗೊತ್ತಿಲ್ಲ. ಅಲ್ಲಿ ಒಬ್ಬರು ಮೇಡಮ್ ಬಂದಿದ್ದು, ನನಗೆ ಬಾಲ ಮೇಡಮ್ ಅಂದ್ಬಿಟ್ಟು ಅವ್ರು ನನಗೆ ವೈಫ್ ಕ್ಯಾರೆಕ್ಟರ್ಗೆ ಅವರು ಅವತ್ತು ಫೋಟೋ ಶೂಟ್ಗೆ ಬಂದಿದ್ದರು. ಅವರು ಮತ್ತು ಇನ್ನೊಬ್ರು ಯಾರೋ ಬಂದಿದ್ದರು. ಇಬ್ಬರಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡೋರು. ಅವರು ರಂಗಭೂಮಿಯವರು. ಭೈರವಗೀತೆ ಸಿನಿಮಾದಲ್ಲಿ ವಿಶೇಷ ಏನಂತಂದರೆ ಎಲ್ಲರೂ ರಂಗಭೂಮಿಯವರು, ಇನ್ಕ್ಲೂಡಿಂಗ್ ಧನಂಜಯ ಅವರು ಬಂದರು, ಅವರು ರಂಗಭೂಮಿಯವರು ಸಿನಿಮಾದಲ್ಲಿ. ಹೈದರಾಬಾದ್ ಡ್ರಾಮಾ ಡಿಪಾರ್ಟ್ಮೆಂಟ್ ಇದೆ. ಡ್ರಾಮಾ ಡಿಪಾರ್ಟ್ಮೆಂಟ್ನ ಪಾಸ್ಔಟ್ಸ್ಗಳೆಲ್ಲ ರಂಗಧಾಮಯ್ಯ ಅಂತಿದ್ದಾರೆ, ತುಂಬ ಎಲ್ಲ ಸೀನಿಯರ್ಸು ಇವರೆಲ್ಲ. ಅವರು ಬಾಲ ಮೇಡಮ್ ನಾನು ಹೇಳ್ಕೊಡ್ತೀನಿ ಬನ್ನಿ ನಿಮಗೆ ಅಂದ್ಬಿಟ್ಟು, ಅಂದರೆ ಅಷ್ಟೊತ್ತಿಗಾಗಲೇ ಒಂದು ನನ್ನ ನಡವಳಿಕೆ ಕ್ಯಾರೆಕ್ಟ್ರು ಮತ್ತು ಇದೆಲ್ಲ ಒಂದು ರೀತಿ ಎಲ್ಲರೂ ಜೆಲ್ ಆದಂಗೆ ಆಗಿತ್ತು, ಎಲ್ಲ ಇಷ್ಟ ಆಗಿತ್ತು ಅವ್ರಿಗೆ. ಹೇಳ್ಕೊಡ್ತೀನಿ ಅಂತ ಏನೇ ಮಾಡಿದ್ರು ಅದು ಬರ್ಕೊಂಡು ಎಲ್ಲ ಸರಿ, ಬಾಯಿಗೆ ಬರಬೇಕಲ್ಲ, ನಾಲಿಗೆ ಹೊರಳಬೇಕಲ್ಲ, ಆಗಲಿಲ್ಲ. ಆಮೇಲೆ ಅಲ್ಲಿ ಪಕ್ಕದಲ್ಲೇ ಎಲ್ಲ ಹೋದರು, ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿ ಬೇರೆಯವ್ರದ್ದೆಲ್ಲ ಹೋದರು. ನಾನು ಸಂಜೆ ರಾತ್ರಿ ಇತ್ತು ಬಸ್ಸಿದ್ದರಿಂದ ಅದು ಇನ್ನೂ ಒಂದು ಫ್ಲೈಟ್ ಹಾಕ್ತೀವಿ ಬನ್ನಿ ಅಂತಂದರು. ಫ್ಲೈಟ್ ಹಾಕ್ಬಿಡ್ತೀವಿ ನೀವು ಬನ್ನಿ ಅಂತ. ನಾನು ಬೇಡ ಅಂತಂದೆ. ಯಾಕೆ ಸರ್ ಬೇಗ ಬರ್ಬೋದಲ್ಲ, ನೀವು ಬಂದು ಆರಾಮಾಗಿ ಹೋಗ್ಬೋದಲ್ಲ ಅಂತ. ಇಲ್ಲ, ಫ್ಲೈಟ್ ಅಂತಂದರೆ ಬೇಗ ಬಂದುಬಿಡ್ತೀನಿ. ಫಸ್ಟ್ ಟೈಮ್ ನಾನು ಹೈದರಾಬಾದ್ ಹೋಗ್ತಾ ಇರೋದು. ನನ್ನ ಜರ್ನಿಯಲ್ಲೇ ನಾನು ಅಕ್ವೆಂಟ್ ಆಗಬೇಕಿತ್ತು. ನನ್ನ ಪ್ರಯಾಣದೊಟ್ಟಿಗೆ ಆ ಸ್ಥಳಕ್ಕೆ ಹೋಗೋದಕ್ಕೆ ನನ್ನ ಮೈಂಡ್ ಸೆಟ್ ರೆಡಿ ಆಗಬೇಕಾಗಿತ್ತು. ಸೊ ಮೈಸೂರಿಂದ ಬಸ್ ಹಾಕ್ಸಿ ಬಸ್ಸಲ್ಲೇ ಹೋಗಿ ಆ ಕಡೆಯಿಂದನೂ ಬಸ್ಸೇ ಬುಕ್ ಮಾಡಿದರು ಹೋಗಿ ಬರ್ತಾ. ಸಂಜೆ ಅಲ್ಲೆಲ್ಲ ಟೀ ಕುಡ್ಕೊಂಡು ಬರೋಣ ಅಂತಂತಂದ್ರು. ಹೋಗಿದ್ವಿ, ಬಂದ್ವಿ. ಬಂದ ಮೇಲೆ ಸರ್ ಒಂದೊಂದು ಸಾರಿ ಮಾಡೋಣ ಸರ್ ಅಂತ ಡೈರೆಕ್ಟ್ರು ಸಿದ್ಧಾರ್ಥ, ಸರಿ ಮಾಡಿ ಅಂತ. ಅದೆಲ್ಲ ಹೋಗುತ್ತೆ ನಿಲ್ಲುತ್ತೆ. ಕೊನೆಯಲ್ಲಿ ಹೇಳಿದೆ, ಒಂದು ಕೆಲಸ ಮಾಡೋಣ, ಇದನ್ನು ಕನ್ನಡದಲ್ಲಿ ನಿಮ್ಗೆ ಹೇಳ್ತೀನಿ, ನಾನು ರೆಕಾರ್ಡ್ ಮಾಡ್ಕೊಳ್ಳಿ ಈಗ ಅಂತಂದೆ. ಕನ್ನಡದಲ್ಲಿ ಹೊಡೆದೆ ಪ್ರವೀಣ್. ಅದು ನಮ್ದಲ್ವ, ನಮ್ಮ ಭಾಷೆ ಅಂತ. ಅದಕ್ಕೆ ಇವತ್ತು ನಿಮ್ಮ ಭಾವನೆಗಳನ್ನ ಹೊರಗೆ ಹಾಕೋದಕ್ಕೆ ಮಾತೃಭಾಷೆನೇ ಭಾಳ ಮುಖ್ಯ.
ಅದು ಹೇಳಿದ ತಕ್ಷಣ ಆ ಮನುಷ್ಯ ಫುಲ್ ಚಪ್ಪಾಳೆ ತಟ್ಟಿ ಬಂದು ತಬ್ಕೊಂಡು ಏಮ್ ಸಾರ್ మీరు ಅಂತ. ಇದಿಷ್ಟೇ ಅಂತಂದೆ. ಬಿಡಿ ಸರ್ ಮಾಡೋಣ ಅಂತಂತ ಪಾಪ ಹೋಗಿ ರಾತ್ರೆಲ್ಲ ನಮ್ಮಲ್ಲಿ ಊಟ ಕೊಡಿಸಿ ತೀರ್ಥ ಪ್ರಸಾದಗಳೆಲ್ಲ ಆಗಿ ಬಸ್ ಹತ್ಕೊಂಡು ಬಂದೆ ನಾನು. ಅದಾದ ಮೇಲೆ ಸಿನಿಮಾ ಜರ್ನಿನೇ ಸೂಪರಾಗಿ ಶುರು ಆಯಿತು. ಯಾವ ಮಟ್ಟಿಗೆ ಅವನು ಸಿದ್ಧಾರ್ಥ ಆದ ಅಂತಂದರೆ, ಅಂದರೆ ಬಿಗಿನಿಂಗು ಆರ್ ಜಿ ಸರ್ ಇದ್ದರು, ಆಮೇಲೆ ಸಂಪೂರ್ಣವಾಗಿ ಸಿದ್ಧಾರ್ಥ ಅದನ್ನು ಮಾಡಿದ್ದದು. ಸಂಪೂರ್ಣ ನನ್ನ ಮೇಲೆ ಡಿಪೆಂಡ್ ಆದಂಗೆ ಆಗ್ಬಿಟ್ರು ಅವರು ಸಿದ್ಧಾರ್ಥ. ಸರ್ ಇದೇನು ಮಾಡೋಣ, ಹೀಗೇನು ಮಾಡೋಣ, ಹಾಗೆ ಮಾಡೋಣ. ತುಂಬ ಬ್ರಿಲಿಯಂಟ್ ಡೈರೆಕ್ಟರ್ ಅವನು. ಎಡಿಟರ್ ಬೇಸಿಕಲಿ. ರಕ್ತಚರಿತ್ರೆ 2 ಏನೋ ಅವನು ಎಡಿಟ್ ಮಾಡಿದ್ದದು ಸಿನಿಮಾ. 22 ವರ್ಷ 23 ವರ್ಷ ನಾನು ಸಿನಿಮಾ ಮಾಡಿದಾಗ, ಭೈರವ ಗೀತೆ ಮಾಡಿದಾಗ. ವೆರಿ ಬ್ರಿಲಿಯಂಟ್. ಹಾಗಾಗಿ ಆಯಿತು. ಇಡೀ ನೀವು ಭೈರವ ಗೀತೆ ನಡೆದ್ರೆ ಗೊತ್ತಾಗುತ್ತೆ, ನೋಡಿದ್ರೆ ಇಷ್ಟಿಷ್ಟುದ್ದ ಡೈಲಾಗ್ಗಳದು, ತುಂಬ ಡೈಲಾಗ್ಸ್ ಇದೆ. ಅಷ್ಟನ್ನು ಕಳಿಸಿದ್ರು. ಅದಷ್ಟನ್ನು ನಾನು ಕನ್ನಡದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡಿ ಒಂದೇ ಒಂದು ಕರೆಕ್ಷನ್ ಹೇಳಿಸ್ಕೊಳ್ಳಿಲ್ಲ ಪ್ರವೀಣ್. ಸ್ಲ್ಯಾಂಗ್ ಸಮೇತ ಒಂದೇ ಒಂದು ಕರೆಕ್ಷನ್. ಈಗ ಅಲ್ಲಿ ಲೋಕಲ್ ಅವ್ರಿಗೆ ಕರೆಕ್ಷನ್ ಹೇಳ್ತಾಯಿದ್ರು, ಒಂದು ಕರೆಕ್ಷನ್ ನಾನು ಹೇಳಿಸ್ಕೊಳ್ಳಿಲ್ಲ ನಿರರ್ಗಳವಾಗಿ. ಬಟ್ ಅದೇನಂತಂದರೆ ನಾಳೆ ಏನು ಶೂಟ್ ಮಾಡ್ತೀನಿ ಅಂತ ಹೇಳಬೇಕು. ಎಕ್ಸ್ಟ್ರಾ ಸೀನ್ ಏನಾದ್ರು ಕಂಟಿನ್ಯೂ ಆದರೆ ಇಲ್ಲ ಆಗ್ತಿರಲಿಲ್ಲ ಅವತ್ತು. ಹಾಗಾಗಿ ಸತತವಾಗಿ ಒಂದು 16 ದಿನ ಒಂದೇ ಸ್ಟ್ರೆಚ್ಚಲ್ಲಿ ಮಾಡಿದ್ವಿ. ಅದು ನೋಡಿ ಆರ್ ಜಿ ಅವರು ಇಷ್ಟಪಟ್ಟು ಒಂದು ಮೆಸೇಜು ಕಳಿಸಿದ್ರು, ಇವರ ಫ್ಯಾಂಟಾಸ್ಟಿಕ್ ಫ್ಯಾಬ್ಯುಲಸ್ ಆ್ಯಕ್ಟರ್ ಅಂತಂದ. ದೊಡ್ಡ ಇದು ಕಾಂಪ್ಲಿಮೆಂಟ್ ಅದು. ಅದಾದಮೇಲೆ ನೆಕ್ಸ್ಟ್ ಶೆಡ್ಯೂಲ್ಗೆ ಧನಂಜಯ್ ಸರ್ ಬಂದರು. ಒಟ್ಟಿಗೆ ನಾವು ಆವಾಗ ಕನ್ನಡ ತೆಲುಗು ಎರಡರಲ್ಲೂ ನಾವು ಒಂದು 2-3 ಸೀನ್ಗಳು ರೀಶೂಟ್ ಮಾಡಿದ್ರು. ಸೊ ಅದಾದಮೇಲೆ ಆ ಸಿನಿಮಾದಲ್ಲಿ ಮಾಡಿದ್ದ ಕ್ಯಾಮ್ರಾಮೆನ್ನ ಅಸಿಸ್ಟೆಂಟ್ ಕ್ಯಾಮ್ರಾಮೆನ್ನು ಇನ್ನೊಂದು ಏನದು ಮಲ್ಲೆತೀಗ ಅಂತ ಮಾಡಿದ್ರು ವಿಶಾಖಪಟ್ಟಣಮಲ್ಲಿ. ಅಷ್ಟೊತ್ತಿಗೆ ನಾನು ಅಲ್ಲಿಂದ ಭೈರವ ಗೀತ ಮುಗಿಸ್ಕೊಂಡು ಬರ್ತಿದ್ದಾಗಲೇ ನಾನು ತೆಲುಗು ಕಲಿತೆ. ಈಗ ನಾನು ಬರೀತೀನಿ, ಓದ್ತೀನಿ ತೆಲುಗು. ಹೌದೌದು, ಬರೀತೀನಿ, ಓದ್ತೀನಿ. ಮತ್ತು ಯಾವುದೇ ಅವರು ಸ್ಕ್ರಿಪ್ಟ್ ಕಳಿಸ್ಬೇಕಾದ್ರೂ ಇಂಗ್ಲೀಷ್ ಬೇಕಾ ಸರ್ ಅಂತಾರೆ. ಇಲ್ಲೆಲ್ಲ ನೀವು ತೆಲುಗಲ್ಲೇ ಕಳಿಸಿ ಅಂತ ಹೇಳ್ತೀನಿ. ತೆಲುಗಲ್ಲೇ ಬಂದದ್ದನ್ನು ಅಲ್ಲಿ ಕೆಲವೊಂದು ಲೋಕಲ್ ಸ್ಲ್ಯಾಂಗ್ಗಳಿದ್ದರೆ ಅಲ್ಲೊಂದು ಸುಮಾರು 2-3 ಜನ ಸ್ನೇಹಿತರಿದ್ದಾರೆ, ಅವರು ಕಳಿಸಿ ಅದನ್ನು ನಾನು ತಿಳ್ಕೊಂಡು ಮತ್ತೆ ಪಕ್ಕ ರೆಡಿಯಾಗಿ ಅಲ್ಲಿ ಪ್ರಾಂಪ್ಟೇ ಇಲ್ಲ, ನೀಟಾಗಿ ಮಾಡ್ತೀನಿ. ಸುಮಾರು ಸಿನಿಮಾ ಮಾಡಿದೆ. ರೀಸೆಂಟಾಗಿ ಮಿಸ್ಟೀರಿಯಸ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ACP ಕ್ಯಾರೆಕ್ಟ್ರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು. ತುಂಬ ಚೆನ್ನಾಗಾಗಿದೆ ಸಿನಿಮಾ. ಒಳ್ಳೆ ಡೈರೆಕ್ಟ್ರು ಮಹಿಪಾಲ್ ರೆಡ್ಡಿ ಅಂತ ಅಂದ್ಬಿಟ್ಟು. ಅದು ರಿಲೀಸಿಗೆ ರೆಡಿ ಇದೆ. ಅದು ನವಂಬರ್ ಆರ್ ಡಿಸೆಂಬರ್ಗೆ ರಿಲೀಸ್ ಆಗುತ್ತೆ. ಇದು ಅಲ್ಲಿ ಕತೆ. ಮಲಯಾಳಂದು ಸೇಮ್, ತಮಿಳು ಸೇಮ್. ತಮಿಳು ಏನಂತಾರೆ ಫುಲ್ ಫ್ಲೆಡ್ಜ್ ಆಗಿ ನಾನು ಚೆನ್ನೈಗೆ ಅಲ್ಲಿಗೋಗಿ ಮಾಡಲಿಲ್ಲ. ನಮ್ಮ ಮಫ್ತಿ ರಿಮೇಕ್ ಇದೆ ಪತ್ತು ತಲೆ, ಅದ್ರಲ್ಲಿ ಮಾಡಿದೆ. ಮತ್ತು ಕಿಶೋರ್ ಅವರು ಮತ್ತು ನಾನು ಇಬ್ಬರು ರೂಪಾಂತರ ಅಂತ ಒಂದು ಮಾಡಿದ್ವಿ ತಮಿಳು. ಅದಿನ್ನೂ ರಿಲೀಸ್ ಆದಂಗಿಲ್ಲ. ಇದಿಷ್ಟು. ತೆಲುಗಲ್ಲಿ ಜಾಸ್ತಿ ಮಾಡಿದೆ. ತೆಲುಗಲ್ಲಿ ಸುಮಾರು ಆಲ್ಮೋಸ್ಟ್ ಒಂದು 13 ಸಿನಿಮಾ ಮಾಡಿದೆ.